Hello everybody, how are you all? Welcome to the class. So now ಇವತ್ತು NCERT class 10 ನ ಫಸ್ಟ್ ಚಾಪ್ಟರ್ ದಟ್ ಈಸ್ ರಿಯಲ್ ನಂಬರ್ ಅಂದ್ರೆ ವಾಸ್ತವ ಸಂಖ್ಯೆಯ ಎಕ್ಸರ್ಸೈಸ್ 1.1 ಅನ್ನ ಮಾಡೋಣ. ಓಕೆ, ಬಿಫೋರ್ ಕ್ಲಾಸ್ ನಾವು ಇಂಟ್ರೊಡಕ್ಷನ್ ಕ್ಲಾಸ್ ಅನ್ನ ಮಾಡಿದ್ವಿ. ವಾಟ್ ಆರ್ ರಿಯಲ್ ನಂಬರ್ಸ್, ವಾಟ್ ಈಸ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್, ಅದೆಲ್ಲ ಬಿಫೋರ್ ಕ್ಲಾಸ್ ಅಲ್ಲಿ ನಾವು ಮಾಡಿದೀವಿ. ಇಫ್ ಯು ವಾಂಟ್ ಟು ಸಿ ದಟ್ ಕ್ಲಾಸ್, ಗೋ ಟು ಡಿಸ್ಕ್ರಿಪ್ಷನ್ ಬಾಕ್ಸ್, ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ನೀವು ಆ ಕ್ಲಾಸ್ ಅನ್ನ ನೋಡಬಹುದು. ಓಕೆನಾ? ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ಎಕ್ಸರ್ಸೈಸ್ 1.1 ನೀವು ಇಂಟ್ರೊಡಕ್ಷನ್ ಕ್ಲಾಸ್ ನೋಡ್ಕೊ ಬಂದ್ರೆ ಒಳ್ಳೇದು. ಬಿಕಾಸ್ ಅದರಲ್ಲಿ ನಾನು ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಫಂಡಮೆಂಟಲ್ ಥಿಯರಮ್ ಎಲ್ಲ ಎಕ್ಸ್ಪ್ಲನೇಷನ್ ಆಗಿದೆ. ಬಿಕಾಸ್ ಈ ಪ್ರಾಬ್ಲಮ್ ಮಾಡಕ್ಕೆ ನಿಮಗೆ ಫಂಡಮೆಂಟಲ್ ಥಿಯರಮ್ ತಿಳ್ಕೊಳ್ಳೋದು ತುಂಬಾನೇ ಅವಶ್ಯಕತೆ ಇರುತ್ತೆ. ಓಕೆನಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ಎಕ್ಸರ್ಸೈಸ್ 1.1. ಓಕೆ, ಫಸ್ಟ್ ಕ್ವಶನ್ ಈಸ್ ಎಕ್ಸ್ಪ್ರೆಸ್ ಈಚ್ ನಂಬರ್ ಆಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್. ಅಂದ್ರೆ ಕೊಟ್ಟಿರುವಂತಹ ಕಾಂಪೋಸಿಟ್ ನಂಬರ್ ಅನ್ನ ಕೊಟ್ಟಿರ್ತಾರೆ, ಆ ಕಾಂಪೋಸಿಟ್ ನಂಬರ್ ಅನ್ನ ನಾವು ಪ್ರೈಮ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ ಬೈ ಫ್ಯಾಕ್ಟರೈಸೇಷನ್. ಓಕೆನಾ? ಫ್ಯಾಕ್ಟರೈಸೇಷನ್ ಮಾಡಿ ನಾವು ಕೊಟ್ಟಿರುವಂತಹ ಕಾಂಪೋಸಿಟ್ ನಂಬರ್ ಅನ್ನ ಪ್ರೈಮ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಓಕೆನಾ? ದಿಸ್ ಕ್ವಶನ್ ಈಸ್ ಬೇಸ್ಡ್ ಆನ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ನೀವು ಬಿಫೋರ್ ಕ್ಲಾಸ್ ಅಲ್ಲಿ ನೋಡಿದ್ರೆ ನಾವು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಮಾಡಿದೀವಿ. ಓಕೆನಾ? ವಾಟ್ ಇಟ್ ಸೇಸ್, ಏನ್ ಹೇಳುತ್ತೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್? ಇಟ್ ಸೇಸ್ ಎವ್ರಿ ಕಾಂಪೋಸಿಟ್ ನಂಬರ್, ಪ್ರತಿ ಸಂಯುಕ್ತ ಸಂಖ್ಯೆಯನ್ನ ನಾವು every composite number can be expressed as a product of its prime, and this factorization is unique apart from the order in which the prime factor occur. ಇದು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಅಂದ್ರೆ ಪ್ರತಿ ಸಂಯುಕ್ತ ಸಂಖ್ಯೆ ಅಂದ್ರೆ ಕಾಂಪೋಸಿಟ್ ನಂಬರ್ಸ್ ಅನ್ನ, ಪ್ರತಿ ಸಂಯುಕ್ತ ಸಂಖ್ಯೆಯನ್ನ ನಾವು ಅವಿಭಾಜ್ಯ ಸಂಖ್ಯೆಯ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅನ್ನುವಂಥದ್ದು ನಮ್ಮ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಓಕೆನಾ? 140 ಅಂತ ಕೊಟ್ಟಿದ್ದಾರೆ. 140 ಅನ್ನ ನಾವ್ ಏನ್ ಮಾಡ್ಬೇಕಾಗುತ್ತೆ? ಫ್ಯಾಕ್ಟರೈಸ್ ಮಾಡಿ ಪ್ರೈಮ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ಬೇಕಾಗುತ್ತೆ. ಓಕೆ, ಡೂ ದ ಪ್ರೈಮ್ ಫ್ಯಾಕ್ಟರೈಸೇಷನ್. 140 ಅನ್ನ ಡಿವೈಡ್ ಮಾಡಿದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡುವಾಗ ಪ್ರೈಮ್ ನಂಬರ್ಸ್ ತಗೋಬೇಕಾಗುತ್ತೆ. ಓಕೆನಾ? ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅನ್ನ ತಗೊಳ್ಳೋಣ. ಇಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ 0 ಇರೋದ್ರಿಂದ 2 ಇಂದ ಕ್ಯಾನ್ಸಲ್ ಆಗುತ್ತೆ ಇದು. ಹಾಗಾಗಿ 2 7s are 14, 0 ರೈಟ್ ಡೌನ್ ಆಸ್ ಇಟ್ ಈಸ್. ಅಗೈನ್ ಇದು ಯೂನಿಟ್ ಪ್ಲೇಸ್ ಅಲ್ಲಿ 0 ಇರೋದ್ರಿಂದ ಮತ್ತೆ 2 ನಲ್ಲಿ ಕ್ಯಾನ್ಸಲ್ ಆಗುತ್ತೆ. 2 3s are 6 and 2 5s are 10. ಓಕೆನಾ? ಹಿಯರ್ 35 5 ಟೇಬಲ್ 5 ಇಂದ ಕ್ಯಾನ್ಸಲ್ ಆಗುತ್ತೆ. 5 7s are 35. ಓಕೆನಾ? 7 is a prime number, 7 1s are 7. Okay, this is the prime products. Okay, write down here 140 is equal to, what are the prime products? 2 into 2 into 5 into 7. 2 into 2 into 5 into 7. Okay, this is the prime products of 140. This is the way ನೀವೇನ್ ಮಾಡಬೇಕು, ಈ ಕೊಟ್ಟಿರುವಂತ ಕಾಂಪೋಸಿಟ್ ನಂಬರ್ ಅನ್ನ ಪ್ರೈಮ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಸಬ್ ಕ್ವಶನ್ ಬಂದ್ರೆ ದಟ್ ಈಸ್ 156 ಅಂತ ಕೊಟ್ಟಿದ್ದಾರೆ. ಓಕೆ, 156 ಅನ್ನ ಏನ್ ಮಾಡಬೇಕು? ಪ್ರೈಮ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡಬೇಕು. ಓಕೆ, ಡೂ ದ ಪ್ರೈಮ್ ಫ್ಯಾಕ್ಟರೈಸೇಷನ್. 156 ಯೂನಿಟ್ ಪ್ಲೇಸ್ ಅಲ್ಲಿ ಇವನ್ ನಂಬರ್ ಇರೋದ್ರಿಂದ ಟೇಬಲ್ 2 ನಲ್ಲಿ ಕ್ಯಾನ್ಸಲ್ ಆಗುತ್ತೆ. ಹಿಯರ್ 2 7s are 14, 2 8s are 16. ಓಕೆ, ಅಗೈನ್ 2 ಇಂದ ಕ್ಯಾನ್ಸಲ್ ಆಗುತ್ತೆ. 2 3s are 6, 2 9s are 18. ಓಕೆ, ಹಿಯರ್ 39 ಟೇಬಲ್ 3 ಇಂದ ಕ್ಯಾನ್ಸಲ್ ಆಗುತ್ತೆ. 3 1s are 3, 3 3s are 9. ಓಕೆ, 13 ಏನು? 13 ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಬೇರೆ ಯಾವುದೇ ನಂಬರ್ ಇಂದ ಕ್ಯಾನ್ಸಲ್ ಆಗೋದಿಲ್ಲ, ಹಾಗಾಗಿ 13 ತಗೋಬೇಕು. 13 1s are 13. ಓಕೆನಾ? ದ ಪ್ರೈಮ್ ಪ್ರಾಡಕ್ಟ್ ಆಫ್ 156 ಏನ್ ಬಂತು? 2 into 2 into 3 into 13. ಓಕೆ, ರೈಟ್ ಡೌನ್ ಹಿಯರ್ ದ ಪ್ರೈಮ್ ಪ್ರಾಡಕ್ಟ್ ಆಫ್ 156 is equal to 2 into 2 into 3 into 13. Okay, this is the answer. Next sub question 3 is 3825. Okay, ಈ 3825 ನ ಏನ್ ಮಾಡಬೇಕು? ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ಓಕೆ, ಯೂನಿಟ್ ಪ್ಲೇಸ್ ಅಲ್ಲಿ 5 ಇರೋದ್ರಿಂದ ಟೇಬಲ್ 5 ನಲ್ಲಿ ಕ್ಯಾನ್ಸಲ್ ಆಗುತ್ತೆ. ರೈಟ್ ಡೌನ್ ಹಿಯರ್ 5 7s are 35. ಈ ಕಡೆ ಹೋದ್ರೆ 32 ಆಗುತ್ತೆ. 32 ಅಂದ್ರೆ 5 6s are 30 and again 2 ರಿಮೈನಿಂಗ್. ಈ ಕಡೆ ಹೋದ್ರೆ 25 ಆಗುತ್ತೆ. 5 5s are 25. ಓಕೆ, ಅಗೈನ್ ಇದು 5 ಟೇಬಲ್ ಅಲ್ಲೇ ಹೋಗುತ್ತೆ. ಯೂನಿಟ್ ಪ್ಲೇಸ್ ಅಲ್ಲಿ 5 ಇರೋದ್ರಿಂದ ಟೇಕ್ 5 1s are 5. ಈ ಕಡೆ 2 ಹೋದ್ರೆ 26 ಆಯ್ತು. 5 5s are 25. ಅಗೈನ್ ಈ ಕಡೆ 1 ಹೋದ್ರೆ 15 ಆಗುತ್ತೆ. 5 3s are 15. ಓಕೆ, ನೆಕ್ಸ್ಟ್ ಇದು 3 ಟೇಬಲ್ 3 ನಲ್ಲಿ ಹೋಗುತ್ತೆ. ರೈಟ್ ಡೌನ್ ಹಿಯರ್ 3 5s are 15, 3 1s are 3. ಓಕೆ, ಇದು ಮತ್ತೆ ಅಗೈನ್ ಟೇಬಲ್ 3 ನಲ್ಲೇ ಹೋಗುತ್ತೆ. 3 1s are 3 and 3 ಹೋದ್ರೆ 221 ಆಯ್ತು. 3 7s are 21. ಓಕೆ, 17 ಉಳಿದು. 17 is a prime number, ಹಾಗಾಗಿ 17 ಟೇಬಲ್ ಇಂದಾನೆ ಹೋಗುತ್ತೆ. 17 1s are 17. ಓಕೆ, now the prime product ಏನ್ ಬಂತು? 5 into 5 into 3 into 3 into 17. write down prime product of
write down prime product of 3825 is equal to 5 into 5 into 3 into 3 into 17. Okay, this is the prime product of 3825. Okay, the fourth sub question is 5005. Okay, prime factorization ಮಾಡಿ 5005 ನ ಯೂನಿಟ್ ಪ್ಲೇಸ್ ಅಲ್ಲಿ 5 ಇರೋದ್ರಿಂದ ಟೇಬಲ್ ಫೈನಲ್ ಕ್ಯಾನ್ಸಲ್ ಆಗುತ್ತೆ. 5 1s 0 0 5 1s. ಓಕೆ, ನೆಕ್ಸ್ಟ್ ಈಸ್ ಹಿಯರ್ 7. ಟೇಬಲ್ 7 ಇಂದ ಕ್ಯಾನ್ಸಲ್ ಆಗುತ್ತೆ. 7 1s 7, 10 ಅಲ್ಲಿ 7 ಹೋದ್ರೆ 3 ಉಳಿತು, 3 ಈ ಕಡೆ ಹೋದ್ರೆ 30 ಆಗುತ್ತೆ. 30 ಅಂದ್ರೆ 7 4s 28, ಮತ್ತೆ 8 10 ಅಲ್ಲಿ 8 ಹೋದ್ರೆ 2 ಉಳಿತು, 21 ಆಯ್ತು. 7 3s 21. ಓಕೆ, 143 ಟೇಬಲ್ 11 ಇಂದ ಕ್ಯಾನ್ಸಲ್ ಆಗುತ್ತೆ. 11 1s 11, 14 ಅಲ್ಲಿ 11 ಹೋದ್ರೆ 3 ಉಳಿತು, 3 ಈ ಕಡೆ ಬಂದ್ರೆ 33 ಆಗುತ್ತೆ. ಓಕೆ, 33 means here 11 3s 33. ಓಕೆ, ಸೊ 13 is a prime number. ಹಾಗಾಗಿ 13 ಟೇಬಲ್ ಇಂದಾನೆ ಕ್ಯಾನ್ಸಲ್ ಆಗುತ್ತೆ, ಬೇರೆ ಯಾವ ನಂಬರ್ ಇಂದನೂ ಅದು ಡಿವೈಡ್ ಆಗಲ್ಲ. ಓಕೆ, 13 1s 13. So here the prime products are 5 into 7 into 11 into 13. Write down here 5005 is equal to 5 into 7 into 11 into 13. Okay, this is the answer. Okay, next sub question 5 is 7429. Okay, do the prime factorization. Okay, ಇದು even number ಇಲ್ಲ, 2 ನಲ್ಲಿ ಕ್ಯಾನ್ಸಲ್ ಆಡ್ ಮಾಡಿ ನೋಡಿ, 3 ನಲ್ಲಿ ಕ್ಯಾನ್ಸಲ್ ಆಗಲ್ಲ. ಓಕೆ, ದೆನ್ 4 ಅಲ್ಲಿ ಕ್ಯಾನ್ಸಲ್ ಆಗಬೇಕು ಅಂದ್ರೆ ಇಲ್ಲಿ ನೋಡಬೇಕು 10 and ಯೂನಿಟ್ ಅಂಡ್ 10 ಪ್ಲೇಸ್ ಅಲ್ಲಿ ನೋಡಿದ್ರೆ 4 ಅಲ್ಲಿ ಕ್ಯಾನ್ಸಲ್ ಆಗಲ್ಲ, 5 ಅಲ್ಲಿ ಹೋಗಲ್ಲ. ಇದು 17 ಟೇಬಲ್ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ. ಓಕೆ, 17 1s 17 4s 68. ಓಕೆ, 68 ಹೋದ್ರೆ ಇಲ್ಲಿ 74 ಅಲ್ಲಿ 68 ಹೋದ್ರೆ 6 ಉಳಿತು, 62 ಆಯ್ತು. ಓಕೆ, 62 means 17 3s 51. ನೆಕ್ಸ್ಟ್ ಇದರಲ್ಲಿ 51 ಹೋದ್ರೆ 11 ಉಳಿಯುತ್ತೆ, 119. ಓಕೆ, 119 17 7s 119 ಬರುತ್ತೆ. ಓಕೆ, 17 7s. ಓಕೆ, ನೆಕ್ಸ್ಟ್ is this cancel, this will be cancel in table 19. ಟೇಬಲ್ 19 ಅಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ನೀವು 19 2s 38 and 38 43 ನಲ್ಲಿ 38 ಹೋದ್ರೆ 5 ಉಳಿಯುತ್ತೆ, ಇಲ್ಲಿ 57 ಆಗುತ್ತೆ. 57 ಆದ್ರೆ 19 3s 57. ಓಕೆ, ಹಿಯರ್ 23 ಏನು, 23 is a prime number, so 23 ನಲ್ಲೇ ಕ್ಯಾನ್ಸಲ್ ಮಾಡಬೇಕು. ಓಕೆ, 23 1s. So the prime product of 7429 is, write down here 7429 is equal to 17 into 19 into 23. 17 into 19 into 23. Okay, this is the answer. This is the question number 1 in the exercise 1.1. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕ್ವಶನ್ ನಂಬರ್ 2 ಅನ್ನ ಮಾಡೋಣ. ಎಕ್ಸರ್ಸೈಸ್ 1.1 ನ ಕ್ವಶನ್ ನಂಬರ್ 2 ಅನ್ನ ಮಾಡೋಣ. ಓಕೆ, ಅಂಟಿಲ್ ದಟ್ ಪ್ರಾಕ್ಟೀಸ್ ವೆಲ್, ಟೇಕ್ ಕೇರ್, ಬೈ ಬೈ.